ನಮಸ್ಕಾರ. ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. CAA ಅಂದರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, UCC ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಕ್ಟ್. ಈ ಎರಡು ವಿಚಾರಗಳು ದೇಶದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿರುವ ಬೆನ್ನಲ್ಲೇ ಅದರ ಜೊತೆಗೆ ವಕ್ಫ್ ಮಸೂದೆ ಮಂಡನೆ ವಿಚಾರವೂ ಕೂಡ ದೇಶದಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಪರ ವಿರೋಧ ಚರ್ಚೆಯೂ ಕೂಡ ನಡೀತಾ ಇತ್ತು. ವಕ್ಫ್ ಮಸೂದೆ ಮಂಡನೆಗೆ ಪರ ವಿರೋಧದ ಚರ್ಚೆಯ ನಡುವೆಯೂ ಕೂಡ ನಿನ್ನೆ ಸಂಸತ್ನಲ್ಲಿ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಸೂದೆಯನ್ನು ಮಂಡನೆಯನ್ನು ಮಾಡಿದರು. ಹಾಗಾದರೆ ಏನಿದು ವಕ್ಫ್ ಬೋರ್ಡ್ ಆಸ್ತಿ? ಈ ಆಸ್ತಿ ಯಾರ ಹೆಸರಿಗೆ ಸೇರ್ತಾ ಇದೆ, ಯಾರ ಹೆಸರಲ್ಲಿ ಸೇರ್ತಾ ಇದೆ? ವಕ್ಫ್ ಮಂಡಳಿ ಹೆಸರಲ್ಲಿ ಯಾರ್ಯಾರ್ದೆಲ್ಲ ಆಸ್ತಿ ಈಗಾಗಲೇ ಸೇರಿದೆ ಅದನ್ನು ನೋಡೋದಾದರೆ, ಯಾವುದೇ ವ್ಯಕ್ತಿ ಸ್ವ ಇಚ್ಛೆಯಿಂದ ಮಸೀದಿ, ಮದರಸಾ, ದರ್ಗಾ, ಶಿಕ್ಷಣ ಸಂಸ್ಥೆಗಳು, ಬಡವರಿಗೆ ಆಶ್ರಯ ಮನೆಗಳಿಗಾಗಿ ದೇವರ ಹೆಸರಲ್ಲಿ ದಾನವಾಗಿ ನೀಡುವಂತಹ ಆಸ್ತಿ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಲಾಗಿದೆ. ಇನ್ನು ಲೋಕಸಭೆಯಲ್ಲಿ ಸುಮಾರು 12 ಗಂಟೆಗಳ ಕಾಲ ನಡೆದಂತಹ ಚರ್ಚೆಯ ನಂತರ ವಕ್ಫ್ ಮಸೂದೆಯನ್ನು ಇವತ್ತು ರಾಜ್ಯಸಭೆಯಲ್ಲಿ ಕೈಗೆತ್ತಿಕೊಳ್ಳಲಾಯಿತು. ಮಸೂದೆಯ ಪರವಾಗಿ 288 ಮತಗಳು ಮತ್ತು ಮಸೂದೆಯ ವಿರುದ್ಧ 232 ಮತಗಳು ಚಲಾವಣೆಯಾಗಿ ಲೋಕಸಭೆಯು ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಿದೆ. ಇನ್ನು ರಾಜ್ಯಸಭೆಯಲ್ಲಿ ಇವತ್ತು ನಡೆದಂತಹ ಚರ್ಚೆಗಳೇನು ಹಾಗಾದರೆ? 8.72 ಲಕ್ಷ ವಕ್ಫ್ ಆಸ್ತಿಗಳಿವೆ. 2006ರಲ್ಲಿ ಸಾಚಾರ್ ಸಮಿತಿಯು 4.9 ಲಕ್ಷ ವಕ್ಫ್ ಆಸ್ತಿಗಳಿಂದ 12,000 ಕೋಟಿ ರೂಪಾಯಿಗಳ ಆದಾಯವನ್ನು ಅಂದಾಜಿಸಿದರೆ ಈ ಆಸ್ತಿಗಳು ಈಗ ಎಷ್ಟು ಆದಾಯವನ್ನು ಗಳಿಸ್ತಾ ಇವೆ ಅಂತ ನೀವು ಕೂಡ ಊಹಿಸ್ಬೋದು ಅಂತ ರಾಜ್ಯಸಭೆಯಲ್ಲಿ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ಹೇಳಿದರು. ಇನ್ನು ಮಸೂದೆಯು ಜನರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗೋದಿಲ್ಲ ಅಂತ ಅವರು ಪುನರುಚ್ಚರಿಸಿದರು. ಮತ್ತು ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಮಸೂದೆಯನ್ನು ಬೆಂಬಲಿಸುವಂತೆಯೂ ಕೂಡ ಕಿರಣ್ ರಿಜಿಜು ಒತ್ತಾಯಿಸಿದರು.